ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇಷ್ಟು ಬೆಳಗ್ಗೆ ಏನಕ್ಕೆ ಈ ವ್ಲಾಗ್ ಮಾಡ್ಬೋದು ಅಂತ ಅನ್ನಿಸ್ಬೋದು. ಯಾಕೆ ಅಂದರೆ ಇವತ್ತು ನಮ್ಮ ಸ್ವೀಟಿದು ಬರ್ಡೇ. ಸ್ವೀಟಿ ಅಂದರೆ ನನ್ನ ಅಕ್ಕನ ಮಗಳು, ಅವಳದು ಬರ್ಡೇ ಇದೆ ಇವತ್ತು. ಸೊ ಅವಳ ಬರ್ಡೇಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅವಳು ಇನ್ನೂ ಮಲಗಿದ್ದಾಳೆ. ಅವಳಿಗೆ ವಿಶ್ ಮಾಡಬೇಕು. ಮತ್ತು ಅವಳ ಬರ್ಡೇನ ಸ್ವಲ್ಪ ಗ್ರ್ಯಾಂಡಾಗಿಲ್ಲ, ಸುಮ್ಮನೆ ಮನೇಲೂ ಡೆಕೋರೇಷನ್ ಮಾಡಿದ್ರೆ ಸ್ವಲ್ಪ ಬರ್ತ್ಡೇ ಡೆಕೋರೇಷನ್ ಇವೆಂಟ್ಸ್ ಇರುತ್ತಲ್ಲ, ಅಲ್ಲಿ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಅವಳಿಗೆ ಗೊತ್ತಿಲ್ಲ ಈ ಥರ ಎಲ್ಲ ಮಾಡ್ತಿದ್ದೀವಿ ಅಂತ. ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ಫಸ್ಟ್ ಹೋಗ್ಬಿಟ್ಟು ಅವಳಿಗೆ ವಿಶ್ ಮಾಡ್ತೀನಿ. ಇವರು ಮಲಗಿದ್ದಾರೆ. ನಮ್ಮ ಸ್ವೀಟಿಗೆ ಫಸ್ಟು ಹೇಳೋಣ. ಇವಳು ನೋಡಿ ಆ್ಯಕ್ಟಿಂಗು, ಇವಳು ನನ್ನ ಜೊತೆಗೆ ಎದ್ಲು, ಇವಾಗ ಆ್ಯಕ್ಟಿಂಗ್ ಮಾಡ್ತಾ ಇರೋದು ನಮ್ಮ ಚೆರಿ. ಸ್ವೀಟಿ, ನಾನು ಎದ್ದಿದ್ದೀನಿ. ಎಲ್ಲರೂ ಎದ್ದಿದ್ದಾರೆ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ನಾನು ಹಾಲಲ್ಲಿ ವಿಡಿಯೋ ಮಾಡ್ತಾಯಿದ್ದೆ. ಸೊ ಅದನ್ನು ಕೇಳಿಸ್ಕೊಂಡು ನನಗೆ ಬಕ್ರ ಮಾಡಿರಬೇಕು. ಎಲ್ಲ ಎದ್ಬಿಟ್ಟಿದ್ದಾರೆ. ಯಾವಾಗ ಎದ್ರು ನನಗೂ ಗೊತ್ತಿಲ್ಲ. ಯಾವಾಗ ಎದ್ರಿ ಮಕ್ಕಳ? ನನಗೆ ಗೊತ್ತು, ನೀನು ಆಗಲೇ ಎಬ್ಬಿಸಿದ್ದು. ನಾವು ಸುಮ್ಮನೆ ಡ್ರಾಮಾ ಮಾಡ್ತಿದ್ದೆ, ನೀವು ನನಗೆ ವಿಶ್ ಮಾಡ್ತೀಯಾ ಅಂತ. ಓ ಹೌದಾ, ಓಕೆ. ನನಗೆ ಡ್ರಾಮಾ ಮಾಡಿಬಿಟ್ರ ನೀವು ಕಳ್ರು? ನನಗೆ ಡ್ರಾಮಾ ಮಾಡಿಬಿಟ್ರ ನೀವು? ಲೈಟ್ ಆನ್ ಮಾಡೋಕ್ಕಂತ ಏನೂ ಕಾಣಿಸ್ತಿಲ್ಲ. ಓಕೆ ಓಕೆ, ನಮ್ಮ ಸ್ವೀಟಿ ಬರ್ಡೇ ಇವತ್ತು. ವಿಶ್ ಮಾಡೋಣ ಅಂತ ಬಂದೆ. ಅವಳೇ ನನಗೆ ಆ್ಯಕ್ಚುಲಿ ಸರ್ಪ್ರೈಸ್ ಕೊಟ್ಬಿಟ್ಲು. ಓಕೆ, ಹ್ಯಾಪಿ ಬರ್ತ್ಡೇ ಕಂದ. ಓ ನಂದು ಲಕ್ಷ್ಮಿ ಬರ್ಡೇ. ಅಕ್ಕಂಗೆಲ್ಲ ಬರ್ಡೇ ವಿಶ್ ಮಾಡಿ. ಅಕ್ಕಂಗೆಲ್ಲ ಬರ್ಡೇ ವಿಶ್ ಮಾಡಿ. ಓಕೆ, ನಮ್ಮ ಸ್ವೀಟಿ ಬರ್ಡೇನ ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮಗೂ. ಅವಳೇನೋ ಹೇಳ್ತಿದ್ದಾಳೆ, ನೋಡೋಣ. ಹೋಗ್ಲಿ, ಎದ್ ಬಾ, ಒಂದು ಹಕ್ ಮಾಡು ನಾಯನ ಮಮ್ಮಿಗೆ. ಓಕೆ, ಸಾಕು ಸರಿ, ಸಾಕು ಕಣೆ, ಸಾಕು ಕಣೆ. ಇವಳು ತುಂಬ ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಕೇಕ್ ಸಾಕಲ್ವಾ ಕಟ್ ಮಾಡ್ಸೋದಕ್ಕೆ? ಒಂದು ಕೇಕ್ ತಂದು ಸುಮ್ಮನೆ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೀವಿ ಅಷ್ಟೇ. ಅವಳು ಏನು ತುಂಬ ಆಸೆ ಪಡಲ್ಲ ಅಲ್ಲಕ್ಕಂದ, ಹಿಂಗಿರಬೇಕು ಹಂಗಿರಬೇಕು ಅಂತ. ಅಷ್ಟೇ, ಅವಳಿಗೂ ಏನು ತುಂಬ ಆಸೆ ಇಲ್ಲ. ಕೇಕ್ ಕಟ್ ಮಾಡಿಸ್ಬಿಟ್ಟು ಅಷ್ಟೇ. ಎಲ್ಲರಿಗೂ ಕರಿಬೇಕಾ? ಬೇಡ, ಎಲ್ಲರಿಗೂ ಬೇಡ, ಕರಿಯೋದೇನು ಬೇಡ ಚಿನ್ನಿ. ನಾವೇ ಮನೆಯವರೆಲ್ಲ ಒಂದು ಸ್ವಲ್ಪ ಕೇಕ್ ತಿನ್ಕೊಂಡು ಹ್ಯಾಪಿ ಬರ್ಡೇ ಸ್ವೀಟಿ ಅಂತ ಹೇಳೋದು ಅಷ್ಟೇನಾ. ಆದರೆ ಇವಾಗ ಒಂದ್ಸಲ ಹೇಳ್ತಿದ್ದೀವಿ, ಹ್ಯಾಪಿ ಬರ್ತ್ಡೇ ಸ್ವೀಟಿ. ಬಿಡು ಕಂದ ನೀನು. ಇವಾಗ ಬಂದ್ವಿ. ನಮ್ಮ ಸ್ವೀಟಿ ಬರ್ಡೇ ಡೆಕೋರೇಷನ್ ಈ ರೀತಿ ಇದೆ. ತುಂಬ ಚೆನ್ನಾಗಿ ಮಾಡಿಸಿದ್ರು. ನಮ್ಮ ಸ್ವೀಟಿನೂ ತುಂಬ ಖುಷಿಪಟ್ಲು. ಆದರೆ ಸ್ವಲ್ಪ ಬರ್ಡೇದು ಕೇಕ್ ಇಟ್ಟಿದ್ದೀವಲ್ಲ, ಆ ಸ್ಟ್ಯಾಂಡ್ನ ಸ್ವಲ್ಪ ಚೇಂಜ್ ಮಾಡ್ತಿದ್ವಿ. ಯಾಕಂದರೆ ಸ್ವೀಟಿ ಲೆವೆಲ್ಗೆ ಇತ್ತು, ಅವ್ಳು ಫೇಸೇ ಕಾಣಿಸ್ತಿರ್ಲಿಲ್ಲ, ಕೇಕೆ ಎಲ್ಲ ಕವರ್ ಆಗಿಬಿಟ್ಟಿತ್ತು. ಸೊ ಅದೊಂಚೂರು ಚೇಂಜಸ್ ಮಾಡ್ತಾಯಿದ್ರು. ಮಕ್ಕಳಿಗಂತೂ ಫುಲ್ ಖುಷಿ, ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ. ತುಂಬ ಚೆನ್ನಾಗಿ ಮಾಡಿಸಿದ್ರು. ನಮಗೂ ಕೂಡ ಖುಷಿ ಆಯಿತು ನೋಡಿ. ಆಗ್ತಾಯಿದೆ ವಿಡಿಯೋ. Happy birthday to you. Happy birthday to you. Happy birthday to you, Charitya. Happy birthday to you. ನೀನೇ ಬರ್ತಿದ್ದೆ ಮತ್ತೆ ಶೇಕ್ ಮಾಡಬೇಡಿ. ತಿನ್ಸು ತಾತಂಗೆ. ನನಗೆ ನಾನು ಫಸ್ಟ್ ತಿನ್ನಿಸ್ತೆ. ಒಂದು ಸೆಕೆಂಡ್. ಹ್ಯಾಪಿ ಬರ್ತ್ಡೇ ಕಂದ. ತೋರ್ಸು ತೋರ್ಸು, ಎಲ್ಲ ಮಾಡ್ಕೊಬೇಡ. ನಾನು ಅವಳಿಗೆ ಕೊಡು. ಇದು ಆಮೇಲೆ ಕೊಡೋಣ. ಆಮೇಲೆ
ಹೇಗೆ ಆಡ್ತಾ ಇದ್ದಾರೆ ನೋಡಿ. ಸ್ಮೋಕ್ ಸ್ವಿಚ್ ಆನ್ ಮಾಡಿದಾಗ ಸ್ಮೋಕ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೂ ಕೂಡ. ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾಯಿದ್ರು. ಏನೋ ಅವ್ರಿಗೆ ಎಲ್ಲೋ ಇದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತಂತೆ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಈ ರೀತಿ ಇರೋದು ಕೂಡ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಫೋಟೋಶೂಟ್ ನಡೀತಾ ಇದೆ. ಯಾವ ರೀತಿ ಬೇಕು ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾರೆ. ಆ್ಯಕ್ಚುಲಿ ನಾವು ತುಂಬ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಇನ್ನೊಂದು ಕಾಮಿಡಿ ಏನು ಅಂದರೆ ನಮ್ಮ ಚೆರಿನ್ ಮತ್ತು ನಮ್ಮ ಸ್ವೀಟಿ ಸ್ವಲ್ಪ ಕಿತ್ತಾಡ್ತಾ ಇದ್ದಾರೆ. ನಮ್ಮ ಚೆರಿ ನಾನೋಗಿ ಮಿಡಲಲ್ಲಿ ನಿಂತೀನಿ ಅಂತ ಹೋಗ್ತಾ ಇದ್ದಾಳೆ. ನಮ್ಮ ಸ್ವೀಟಿ ಬಿಡ್ತಾ ಇಲ್ಲ. ಅವಳು ಬರ್ತಡೆ, ನನ್ನ ಬರ್ತಡೆ, ನಾನು ಬಿಡಲ್ಲ, ನಾನು ಫಸ್ಟ್ ಮಿಡಲಲ್ಲಿ ನಿಲ್ಲಬೇಕು ಅನ್ನೋದು ಅವಳ ಇಂಟೆನ್ಷನು. ನಮ್ಮ ಚೆರಿ ಬಿಡ್ತಾ ಇಲ್ಲ, ನಂದು ಬರ್ತಡೆ ಅಂತ ಹೋಗ್ತಾ ಇದ್ದಾಳೆ. ಸೊ ಅಲ್ಲಿ ಒಂದು ಸ್ವಲ್ಪ ಅವರಿಬ್ಬರಿಗೂ ಕೋಲ್ಡ್ ವಾರ್ ನಡೀತಾ ಇದೆ. ನಾವು ಡೆಕೋರೇಷನ್ಗೆ ಕೊಟ್ಟಿದ್ದು ಬಿಟ್ಟರೆ ತುಂಬ ಸಿಂಪಲ್ಲಾಗಿ ಮಾಡಿದ್ದು. ತುಂಬ ಗ್ರ್ಯಾಂಡಾಗಿ ಏನೂ ಮಾಡಲಿಲ್ಲ. ನಮ್ಮ ಮಕ್ಕಳು ಇದಕ್ಕೆ ಹ್ಯಾಪಿ ಫೀಲ್ ಆದರು. ತುಂಬ ಖುಷಿನೂ ಕೂಡ ಆಯಿತು. ಈಗ ನೆಕ್ಸ್ಟ್ ಬಂದುಬಿಟ್ಟು ಡ್ಯಾನ್ಸ್ ಇರುತ್ತೆ. ಮಕ್ಕಳು ಬರ್ಡೇ ಅಂದಮೇಲೆ ಡ್ಯಾನ್ಸ್ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ. ಸೊ ಇವಾಗ ಅವರಿಗೆ ಡ್ಯಾನ್ಸ್ ಪ್ರೋಗ್ರಾಮ್ ಅಂತ ಅರೇಂಜ್ ಮಾಡಿದ್ವಿ. ಇವಾಗ ಮಕ್ಕಳೆಲ್ಲ ಡ್ಯಾನ್ಸ್ ಶುರು ಮಾಡ್ಕೋತಾರೆ. ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ನೀವೇ ನೋಡಿ. ಇರು ಒಂದು ನಿಮಿಷ ಮಾತಾಡ್ಬಿಟ್ರು. ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಸಿಂಧು ಅವರ ಅಪ್ಪ ಅಮ್ಮ ಬಂದರು ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಅದಾದಮೇಲೆ ಅವ್ರಿಗೂ ಸ್ವಲ್ಪ ಬರ್ಡೇದು ಕೇಕ್ ಎಲ್ಲ ಕೊಟ್ಟು ಕೂರಿಸಿದ್ವಿ ನಮ್ಮ ಮಕ್ಕಳು. ಆಮೇಲೆ ಮತ್ತೆ ಡ್ಯಾನ್ಸ್ನ ಮುಂದುವರಿಸಿದ್ರು. ठुमक ठुमक जब हिट छ तू पहाड़ी बाटोमा छम छमा पायल घुंगरू बजन त्यार ठुठमा लाल त्यार कंगना हाथ में चूड़ी छन हरा लाल त्यार कंगना हाथ में चूड़ी छन हरा चुनरी तेरी आए हाय चुनरी तेरी चमकनी गुलाबी शरारा अरे चुनरी तेरी चमकनी गुलाबी शरारा. ನಮ್ಮ ಸ್ವೀಟಿ ಬರ್ಡೇಗೆ ಸಿಂಧು ಒಂದು ಗಿಫ್ಟ್ ಕೊಟ್ಟಿದ್ರು. ಅದೇನು ಅಂತ ಇವಾಗ ನಮ್ಮ ಸ್ವೀಟಿ ಓಪನ್ ಮಾಡಿ ನೋಡ್ತಾ ಇದ್ದಾಳೆ.
ವೆರಿ ಸ್ಮಾಲ್ ಗಿಫ್ಟ್. ನೈಸ್ ಚಿನ್ನಿ, ಥ್ಯಾಂಕ್ ಯು ಹೇಳು. ಒಂದು ನೆಕ್ ಚೈನ್ ಗಿಫ್ಟ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಲ್ಲ. ನಮ್ಮ ಸ್ವೀಟಿಗೆ ತುಂಬ ಖುಷಿ ಆಯಿತು, ಅದನ್ನು ನೀಟಾಗಿ ಎತ್ತಿಟ್ಕೊಂಡ್ಬಿಟ್ಟಿದ್ದಾಳೆ. ಇಷ್ಟೇ ಇವತ್ತಿನ ವ್ಲಾಗು. ನಮ್ಮ ಸ್ವೀಟಿ ಬರ್ಡೇ ತುಂಬ ಚೆನ್ನಾಗಿ ಆಯಿತು, ಸಿಂಪಲಾಗಿ ಆಯಿತು. ಅಷ್ಟೊತ್ತಿಗೆ ಸಿಂಧು ಅವ್ರ ಅಪ್ಪ ಅಮ್ಮನೂ ಹೊರಟರು, ಸಿಂಧು ಅವರು ಹೊರಟರು. ನಮ್ಮ ಸ್ವೀಟಿ ಇವಾಗ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಅದು ಯಾವ ಸಾಂಗು ಅಂತ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ ನೋಡಿ, ತುಂಬ ಚೆನ್ನಾಗಿ ಹಾಡಿದ್ದಾಳೆ. ಓಕೆ, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.